ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಸದ್ದು ಮಾಡ್ತಾ ಇದೆ. ಬುಡಾ ಹಗರಣ ಮಾಸುವ ಮುನ್ನವೇ ಎಂಡಿಎ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಕೃಷಿ ಚಟುವಟಿಕೆ ವಲಯದಲ್ಲಿ ಬಡಾವಣೆಗೆ ಅನುಮತಿಯನ್ನ ಕೊಟ್ಬಿಟ್ಟಿದೆ. ಸುಮಾರು 80 ಎಕರೆ ಪ್ರದೇಶದಲ್ಲಿ ಬಡಾವಣೆಯನ್ನ ಮಾಡೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಬಡಾವಣೆ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಶಿಫಾರಸು ಕೂಡ ಸಲ್ಲಿಕೆಯಾಗಿದೆ. ಆದರೆ ಈ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ನಗರಾಭಿವೃದ್ಧಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಈ ಬಗ್ಗೆ ಶಾಸಕರು ದೂರನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೂ ಕೂಡ ದೂರು ನೀಡುವುದಕ್ಕೆ ಶಾಸಕ ಶ್ರೀವತ್ಸ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಕೃಷಿ ಚಟುವಟಿಕೆಯ ವಲಯದಲ್ಲಿ ಬಡಾವಣೆ ನಿರ್ಮಾಣಕ್ಕೆ ಅನುಮತಿಯನ್ನ ಕೊಟ್ಟಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಬೆಟ್ಟದ ಅರಣ್ಯ ಪ್ರದೇಶದ ಪಕ್ಕದಲ್ಲಿರುವಂತಹ ಕೃಷಿ ಪ್ರದೇಶ, ಅಲ್ಲಿ ಬಡಾವಣೆಯನ್ನ ಮಾಡುವುದಕ್ಕೆ ಅನುಮತಿಯನ್ನ ಕೊಟ್ಟಿರೋದು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಯಾಕೆ ಅನುಮತಿಯನ್ನ ಕೊಟ್ಟರು? ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ 80 ಎಕರೆ ಪ್ರದೇಶದಲ್ಲಿ ಬಡಾವಣೆಯನ್ನ ನಿರ್ಮಾಣ ಮಾಡೋಕೆ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಪರಿಸರ ಹೋರಾಟಗಾರರಾಗಿರುವಂತಹ ನಟರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ನಾನು ಪರಿಸರ ಹೋರಾಟಗಾರ ಮಾತ್ರ ಅಲ್ಲ, ನಾನು ಅಲ್ಲಿ 33 ವರ್ಷ ನಾನು ನಗರ ಯೋಜನಾ ಶಾಖೆಯಲ್ಲಿ ಕೆಲಸ ಮಾಡುತ್ತಾ ಕೊನೆಗೆ ನಿವೃತ್ತ ಸಹಾಯಕ ನಿರ್ದೇಶಕ ನಾನು. ಏನ್ ಅಕ್ರಮ ಆಗಿದೆ ಸರ್ ನಿಮ್ ಪ್ರಕಾರ? ಮತ್ತೆ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಓಕೆ. ಈಗ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಚಾಮುಂಡಿ ಬೆಟ್ಟದ ಒಂದು ಹಿರಿಮೆಯನ್ನ ಮಾಡ್ಲಿಕ್ಕೋಸ್ಕರ ಚಾಮುಂಡಿ ಬೆಟ್ಟದ ಎಲ್ಲೆಯಿಂದ 100 ಮೀಟರ್ ನೋ ಡೆವಲಪ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ CDP ನಲ್ಲಿ. ನಂತರ ಮತ್ತೆ ಅದನ್ನ ಒಂದು ಪರಿಸರನ ಉಳಿಸ್ಕೊಳ್ಳೋಕ್ಕೋಸ್ಕರ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಇದೆ. ಸೊ ಈಗ ಹಿಂದಿನ CDPಗಳಲ್ಲಿ ಅಗ್ರಿಕಲ್ಚರ್ ಝೋನ್ ಅಂತ ಇರುತ್ತೆ. ಆ ಅಗ್ರಿಕಲ್ಚರ್ ಝೋನ್ನ ಆ ಮಾಲೀಕರು ಸರ್ಕಾರಕ್ಕೆ ನಿವೇದನೆ ಮಾಡಿಕೊಂಡು ಪ್ರಾಧಿಕಾರದ ಶಿಫಾರಸ್ ಮೇಲೆ ಅದನ್ನ ಭೂ ಬದಲಾವಣೆ ಅಂದ್ರೆ ಲೇಔಟ್ ಮಾಡ್ಲಿಕ್ಕೆ ಅಥವಾ ಅವನ ಬಳಕೆಗೆ ಏನು ಕಮರ್ಷಿಯಲ್ಗಾಗ್ಲಿ ಅಥವಾ ರೆಸಿಡೆನ್ಷಿಯಲ್ಗಾಗ್ಲಿ ಅಥವಾ ಪಬ್ಲಿಕ್ ಯುಟಿಲಿಟಿಗೆ ಬಳಸ್ಕೊಳಕ್ಕೆ ಅವನಿಗೆ ಸರ್ಕಾರಕ್ಕೆ ಅನುಮತಿ ಕೋರ್ಲಿಕ್ಕೆ ಅಧಿಕಾರ ಇದೆ, ಹಕ್ಕಿದೆ. ಆದ್ರೆ ಈ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ನಲ್ಲಿ ಆ ಅಧಿಕಾರ ಇಲ್ಲ. ಆದ್ರೆ ಅದು ಬಳಕೆಗೆ ಕೆಲವು ಸೀಮಿತವಾದ ಬಳಕೆಗೆ ಅವಕಾಶ ಇದೆ. ಅದನ್ನ ಹೊರತುಪಡಿಸಿ ಬೇರೆ ಒಂದು ಬದಲಾವಣೆಗೆ ಅವಕಾಶವೇ ಇಲ್ಲ. ಅದು CDP ನಲ್ಲೇ ಆಗಿದೆ. ಇದೇ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ಅಂಗೀಕರಿಸಿ ಗೆಜೆಟ್ ಮಾಡಿ ಕಾನೂನು ಮಾಡಿದೆ. CDP ಅನ್ನೋದು ಯಾವುದೇ ನಗರಕ್ಕೆ ಒಂದು ಶಾಸನ ಇದ್ದ ಹಾಗೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಆ ಒಂದು ಏನು CDP ಅನ್ನೋ ಶಾಸನದಡಿನಲ್ಲೇ ಕೆಲಸ ಆಗ್ಬೇಕು. 10 ವರ್ಷದ ನಂತರ ಬದಲಾವಣೆ ಆಗುತ್ತೆ. ಆ ಕಾಲಕ್ಕೆ ಏನ್ ಬೇಕೋ ಅದನ್ನ CDP ಮಾಡ್ಕೊಳ್ತಾರೆ. ಈಗ ನಾವು 2016ರಿಂದ 2031ವರೆಗೆ ಸರ್ಕಾರ ಅನುಮೋದಿಸಿದೆ. ಆದ್ರೆ ಈ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂತ ಅಧಿಕಾರಿಗಳು ಮಾಡಿದಂತ CDPನ ಈಗಿನ ಸಿದ್ದರಾಮಯ್ಯನವರ ಸರ್ಕಾರದ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇರೋದು ಎಷ್ಟು ಸರಿ ಮೇಡಮ್? ಅಂದ್ರೆ ಸರ್ಕಾರಕ್ಕೆ ಶಿಫಾರಸು ಹೋಗಿದೆಯಾ ಸರ್? ಸರ್ಕಾರ ಅಂಗೀಕಾರ ಮಾಡಿದೆ? ಹೌದು. ಇಲ್ಲ, ಸರ್ಕಾರಕ್ಕೆ ಹೋಗಿದೆ. ಸರ್ಕಾರಕ್ಕೆ ಹೋಗೋವರೆಗೂ 8ನೇ ಆಗಸ್ಟ್ 25ರಲ್ಲಿ ಇದು ನಿರ್ಣಯ ಆಗಿರೋದು. ನಾವು ಅಲ್ಲೇ ನಿವೃತ್ತ ನೌಕರಾದ್ರಿಂದ ಅದನ್ನ ಗಮನವಿಟ್ಟು ನೋಡ್ತಾ ಇದ್ವಿ. ಅವರು ಸರ್ಕಾರ ಕಳಿಸಿದ ಮೇಲೆ ನಾವು ಬಹಳ ಬೇಸತ್ತು ನಾವು ಇವತ್ತು ಜನಗಳಿಗೆ ಗೊತ್ತಾಗ್ಲಿ ಅಂತ ಅದನ್ನ ಬಿಡುಗಡೆ ಮಾಡಿದೀವಿ ಮೇಡಮ್. ರೈಟ್ ಸರ್. ಥ್ಯಾಂಕ್ ಯು ನಟರಾಜ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.